ಪ್ರತಿ ರಾಜಕಾರಣಿಗಳು ತಮ್ಮ ಭಾಷಣದಲ್ಲಿ ಹೇಳೋದು ಹೀಗೆ, ಪ್ರತಿ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಹೈಟೆಕ್ ಶಿಕ್ಷಣವನ್ನ ಕೊಡ್ತೀವಿ ಅಂತೇಳಿ. 600 ಮಕ್ಕಳಿರುವಂತ ಶಾಲೆ ಇದು, ಆದ್ರೆ ಕಾಯಂ ಶಿಕ್ಷಕರೇ ಇಲ್ಲ. ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ ಪಾಪ. ಕಾಯಂ ಶಿಕ್ಷಕರು ಇಲ್ಲದೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೊಡೆತ ಬಿದ್ದಿದೆ. ಒಂದೆಡೆ ಶಿಕ್ಷಕರ ಕೊರತೆ, ಮತ್ತೊಂದೆಡೆ ಕೊಠಡಿಗಳ ಅಭಾವ. ಯಾದಗಿರಿ ಜಿಲ್ಲೆಯ ಟಿ ವಡಿಗೇರ ಗ್ರಾಮದಲ್ಲಿ ಈ ಅವ್ಯವಸ್ಥೆ ತಾಂಡವವಾಡ್ತಾ ಇದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದು. ಪ್ರೌಢಶಾಲೆ ಪಾಠ ಪ್ರವಚನ 12 ಕೊಠಡಿಗಳ ಪೈಕಿ ಕೇವಲ 4 ಕೋಣೆಗಳು ಮಾತ್ರ ಚೆನ್ನಾಗಿವೆ. ಉಳಿದೆಲ್ಲ ಕೋಣೆಗಳು ಶಿಥಿಲಾವಸ್ಥೆಯಲ್ಲಿದ್ರು. ಕೇರ್ಲೆಸ್ ಅಧಿಕಾರಿಗಳ ನಿರ್ಲಕ್ಷ್ಯ. ಶಿಕ್ಷಣ ಇಲಾಖೆ ಏನ್ ಮಾಡ್ತಾ ಇದೆ ಹಾಗಾದ್ರೆ? ಹೀಗಾಗಿ ಒಂದೇ ಕೋಣೆಯಲ್ಲಿ 3, 7ನೇ ತರಗತಿ ಮಕ್ಕಳಿಗೆ ಪಾಠವನ್ನ ಮಾಡಲಾಗ್ತಾ ಇದೆ. ಇಲಾಖೆ ಅಧಿಕಾರಿಗಳು ಸರ್ಕಾರದ ವಿರುದ್ಧ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಶಾಲೆಯ ಮೇಲ್ಚಾವಣಿ ಇದೆ, ಇನ್ನೊಂದು ಕಡೆಯಲ್ಲಿ ಒಂದೇ ಕ್ಲಾಸ್ನಲ್ಲಿ ಎಷ್ಟು ಮಕ್ಕಳು ಕೂತ್ಕೊಂಡು ಪಾಠ ಕೇಳ್ತಾ ಇದ್ದಾರೆ. 600 ಮಕ್ಕಳಿರುವಂಥ ಒಂದು ಸರ್ಕಾರಿ ಶಾಲೆಗೆ ನಿಮಗೆ ಒಂದು ಶಾಲಾ ಕೊಠಡಿಯನ್ನ ಕಲ್ಪಿಸಿ ಕೊಡೋಕ್ಕಾಗಲ್ಲ, ಶಿಕ್ಷಕರನ್ನ ನೇಮಕ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಏನು ಮಾಡ್ತಾ ಇದೆ ಸರ್ಕಾರ? ಪ್ರಶ್ನೆ ಮಾಡಲೇಬೇಕಾಗತ್ತೆ. ಹಾಗೇನೆ ಶಿಕ್ಷಣ ಸಚಿವರು ಇಲ್ಲ, ಏನೋ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ, ಖಾತೆ ಇನ್ನೂ ಹಂಚಿಕೆ ಆಗಿಲ್ಲ. ಆದರೆ ರಾಜ್ಯದ ಮಕ್ಕಳ ಸ್ಥಿತಿಗತಿ ಏನು ಗಮನಿಸಬೇಕಾಗುತ್ತೆ. ಪ್ರತಿಯೊಬ್ಬ ಅಧಿಕಾರಿ, ಜನಪ್ರತಿನಿಧಿಗಳು ನಿಮ್ಮೆಲ್ಲರ ನಿರ್ಲಕ್ಷ್ಯದಿಂದ ಬಡ ಮಕ್ಕಳ ಶಿಕ್ಷಣದ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬೀರ್ತಾ ಇದೆ. ನಿಮ್ಮೆಲ್ಲ ಹೈಟೆಕ್ ಶಿಕ್ಷಣ ನಿಮ್ಮ ಭಾಷಣಕ್ಕೆ ಮಾತ್ರ ಸೀಮಿತ. ಯಾವುದೇ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಹೈಟೆಕ್ ಶಿಕ್ಷಣ ಇಂಪ್ಲಿಮೆಂಟ್ ಆಗಿಲ್ಲ. ಪಾಪ ಕುತ್ಕೊಳ್ಳೋಕೆ ಜಾಗ ಇಲ್ಲ ಮಕ್ಕಳಿಗೆ, ಅಂತ ವ್ಯವಸ್ಥೆ ಇದೆ ಶಾಲೆಗಳಲ್ಲಿ. ಶೈಕ್ಷಣಿಕವಾಗಿ ಹಿಂದುಳಿದಕ್ಕಂತ ಯಾದಗಿರಿ ಜಿಲ್ಲೆಗೆ ಈಗಾಗಲೇ ಸಾಕಷ್ಟು ಏನಂದ್ರೆ ತೊಂದರೆಗಳು ಕೂಡ ಆಗ್ತಕ್ಕಂಥದ್ದು. ಸದ್ಯ ನಾವು ಯಾದಗಿರಿ ಜಿಲ್ಲೆಯ ವಡಿಗೇರ ತಾಲೂಕಿನ ಟಿ ವಡಿಗೇರ ಗ್ರಾಮದಲ್ಲಿರ್ತಕ್ಕಂಥದ್ದು. ಇಲ್ಲಿ ನಾವು ಸದ್ಯ ದೃಶ್ಯಗಳಲ್ಲಿ ಕೂಡ ತೋರಿಸ್ತಾ ಹೋಗ್ತೀನಿ. ಯಾವ ರೀತಿಯಾಗಿ ಅಂದ್ರೆ ಸುಮಾರು 600ಕ್ಕೂ ಹೆಚ್ಚು ಮಕ್ಕಳು ಇರ್ತಕ್ಕಂಥ ಶಾಲೆಗೆ ಈಗಾಗಲೇ ಕೋಣೆಗಳ ಸಮಸ್ಯೆಯಿಂದಾಗಿ ಏನಂದ್ರೆ 7ನೇ ತರಗತಿ ಮತ್ತು 3ನೇ ತರಗತಿಯ ಮಕ್ಕಳನ್ನ ಒಂದೇ ಕೋಣೆಯಲ್ಲಿ ಕೂರಿಸಿ ಈಗ ಪಾಠ ಮಾಡುವಂತ ದುಸ್ಥಿತಿ ಕೂಡ ಇಲ್ಲಿ ಬಂದೊದಗಿರ್ತಕ್ಕಂಥದ್ದು. ಯಾಕಂದ್ರೆ ಈ ಒಂದು ಶಾಲೆಗೆ 100 ಮಕ್ಕಳು ವಿದ್ಯಾಭ್ಯಾಸ ಕಲಿಬೇಕು, ನಾವು ಜೀವನದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅನ್ನೋ ಒಂದು ಕನಸುಗಳನ್ನ ಕಟ್ಟಿಕೊಂಡು ಶಾಲೆಗಳಿಗೆ ಬರ್ತಾರೆ. ಆದ್ರೆ ಸರ್ಕಾರಗಳು ಕೂಡ ಮಾತ್ರ ಬಡವರ ಮಕ್ಕಳಿಗೆ ಯಾವುದೇ ರೀತಿಯಾಗಿ ಒಂದು ಬೇಜವಾಬ್ದಾರಿತನ ಕೂಡ ಮೆರಿತಕ್ಕಂಥದ್ದು. ಸದ್ಯ ನೀವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಹೋಗ್ಬೋದು. ಗುಂಪಾಗಿ ಆ ಕಡೆ ಭಾಗದಲ್ಲಿ ಮಾತ್ರ 7ನೇ ತರಗತಿ ಮಕ್ಕಳು ಕೂಡ ಇರ್ತಕ್ಕಂಥದ್ದು. ಈ ಕಡೆಯಲ್ಲಿ ಏನಂದ್ರೆ 3ನೇ ತರಗತಿಯ ಮಕ್ಕಳು ಒಂದೇ ಕೋಣೆಯಲ್ಲಿ ಕುಳಿತು ಪಾಠ ಮಾಡುವಂತ ದುಸ್ಥಿತಿ ಕೂಡ ಇಲ್ಲಿ ಬಂದೊದಗಿರ್ತಕ್ಕಂಥದ್ದು. ಯಾಕಂದ್ರೆ ಈ ಒಂದು ಗ್ರಾಮಕ್ಕೆ ಏನಂದ್ರೆ ಸುಮಾರು 10,000 ಜನಸಂಖ್ಯೆ ಇದ್ರು ಕೂಡ ಇಲ್ಲಿ 100 ಮಕ್ಕಳು ಏನಂದ್ರೆ ಶಾಲೆಗೆ ಪಾಠ ಕಲಿಯಲು ಬರ್ತಾರೆ. ಆದ್ರೆ ಇಲ್ಲಿ ಕೊಠಡಿಗಳ ಸಮಸ್ಯೆಯಿಂದಾಗಿ ಸಾಕಷ್ಟು ಏನಂದ್ರೆ ಈಗಾಗಲೇ 8 ಕೋಣೆಗಳು ಕೂಡ ಶಿಥಿಲಾವಸ್ಥೆಯಲ್ಲಿ ಇರ್ತಕ್ಕಂಥದ್ದು. ಆ ಕೋಣೆಗಳಲ್ಲಿ ಯಾವಾಗ ಮಕ್ಕಳ ಮೇಲೆ ಚಕ್ಕಳಿ ಸಿಮೆಂಟ್ ಕಾಂಕ್ರೀಟ್ ಬಿದ್ದು ಜೀವ ಪಡೆಯುತ್ತೆ ಎಂಬ ಭಯದಿಂದ ಈಗಾಗಲೇ ಶಿಕ್ಷಕರು ಆ ಕೋಣೆಯನ್ನ ಬಂದ್ ಮಾಡಿ ಇಲ್ಲೇ ಹೈಸ್ಕೂಲ್ ನಲ್ಲಿ ಇರ್ತಕ್ಕಂಥ ಕೋಣೆಗಳಿಗೆ ಮಕ್ಕಳನ್ನ ಶಿಫ್ಟ್ ಮಾಡಿ ಇಲ್ಲೇ ಪಾಠವನ್ನು ಕೂಡ ಕಲಿಸ್ತಾ ಇದ್ದಾರೆ. ಸದ್ಯ ಇಲ್ಲಿ ಗ್ರಾಮಸ್ಥರು ಕೂಡ ಇದ್ದಾರೆ, ಅವ್ರನ್ನು ಕೂಡ ನಾನು ಮಾತಾಡ್ತೀನಿ. ಅಣ್ಣ, ಈಗ ಕೋಣೆಗಳ ಸಮಸ್ಯೆ ಇದೆ, ಮಕ್ಕಳು ಒಂದೇ ಕೋಣೆಯಲ್ಲಿ 7ನೇ ತರಗತಿ ಮತ್ತು 3ನೇ ತರಗತಿ ಕಲಿಯುವಂತ ಪರಿಸ್ಥಿತಿ ಬಂದಿದೆ. ಶಿಕ್ಷಣಾಧಿಕಾರಿಗಳಿಗೆ ಮತ್ತು MLA ಅವರಿಗೆ ಗಮನಕ್ಕೆ ತಂದಿರೇ ಹೆಂಗ ಸರ್? ಇದ್ರ ಬಗ್ಗೆ ಹಿಂದೆ ವೆಂಕಟರೆಡ್ಡಿ ಸಾಬ್ರು ಇದ್ದಾಗ ಮನವಿ ನಮ್ಮ ಊರವ್ರು ಕೊಟ್ಟಿದ್ದೀವಿ. ಅವರು ಕೂಡ ಆ ಹಳೆ ಶಾಲೆ ಅವಾಗ ನೋಡಿರ್ಬೋದ್ರಿ. 1ನೇ ಕ್ಲಾಸ್ಲಿಂದ ಅದು 5ನೇ ಕ್ಲಾಸ್ ತನ ಬಿಲ್ಡಿಂಗ್ ಅವ್ರಿ ಸರ್. ಅವೆಲ್ಲ ಡೆಮೊಲೇಷನ್ ಮಾಡಿ ಹೊಸದ ಬಗ್ಗೆ ಬಜೆಟ್ ಸ್ಯಾಂಕ್ಷನ್ ಮಾಡಿದ್ರು. ಮತ್ತೆ ಈಗಂತೂ ಈಗ ರೀಸೆಂಟ್ ಇದ್ದಂತ MLA ಸರ್ ಅದ್ರ ಬಗ್ಗೆ ಗಮನ ತಗೊಂಡರೋ ಇಲ್ವೋ ಗೊತ್ತಿಲ್ಲ. ಈಗ ಸುಮಾರು 6 ವರ್ಷದಿಂದ ನಾವು ಮೇಲಧಿಕಾರಿಗೆ ಹೇಳಿವ್ರಿ, ಟೀಚರ್ಸ್ಗಳನ್ನ ಹೇಳ್ಯಾರ್ರಿ, ಇದ್ರ ಬಗ್ಗೆ ಯಾವ್ದು ಕ್ರಮ ಕೈಗೊಂಡಿಲ್ಲ. ಈಗ ಇನ್ನೊಂದು ರೀತಿ ಏನಂದ್ರಿ, 7ನೇ ಕ್ಲಾಸ್ ಟೀಚಿಂಗ್ ಮಾಡೋಂಥದ್ದು ಅವ್ರ ಪಾಠ ಕಲಿತಕ್ಕಂಥದ್ದೇ ಬೇರೆ ಇರ್ತದ, 1ನೇ ಕ್ಲಾಸ್ 3ನೇ ಕ್ಲಾಸ್ ಕಲಿತಕ್ಕಂಥ ಪಾಠನೇ ಬೇರೆ ಇರ್ತದ. ಹಿಂಗಾಗಿ ಒಂದೇ ಕೋಣೆಯಲ್ಲಿ ಅವರು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲ್ಲ ಅಂತ ನಮ್ಮ ಅಭಿಪ್ರಾಯ ಸರ್. ನೋಡಿದ್ರಲ್ಲ, ಇದಿಷ್ಟು ಏನಂದ್ರೆ ಇಲ್ಲಿನ ಗ್ರಾಮಸ್ಥರು ಹೇಳ್ತಕ್ಕಂಥದ್ದು ಏನಂದ್ರೆ, ಇಲ್ಲಿ ಏನಂದ್ರೆ ಈ ಟಿ ವಡಿಗೇರ ಗ್ರಾಮದಲ್ಲಿರ್ತಕ್ಕಂಥ ಶಾಲೆಗಳು ಬಹುತೇಕವಾಗಿ ಶಿಥಿಲಾವಸ್ಥೆಯಲ್ಲಿ ಇದೆ. ಕೂಡಲೇ ಏನಂದ್ರೆ ಅಧಿಕಾರಿಗಳಾಗಿರ್ಬೋದು ಮತ್ತೆ ಸಂಬಂಧಪಟ್ಟ ಏನಂದ್ರೆ MLA ಆಗಿರ್ಬೋದು, ಎಲ್ರು ಕೂಡ ಸ್ಥಳಕ್ಕೆ ವಿಸಿಟ್ ಮಾಡಿ ಇಲ್ಲಿ ಆಗಿರ್ತಕ್ಕಂಥ ಲೋಪದೋಷಗಳನ್ನ ಸರಿಪಡಿಸಿ, ಇಲ್ಲದಿದ್ರೆ ನಾವು ಮುಂದೆ ಉಗ್ರವಾದ ಹೋರಾಟವನ್ನು ಕೂಡ ಮಾಡ್ತೀವಿ ಎಂದು ಕೂಡ ಹೇಳಿರ್ತಕ್ಕಂಥದ್ದು. ಮಹೇಶ್, ಪೌಟಿ ನ್ಯೂಸ್, ಯಾದಗಿರಿ.